ಗೈಸ್ ಇದೇನೇ ಬಾಕ್ಸು ನೋಡ್ತಾ ಇದ್ದೀರಾ. ಸೊ ಒಳ್ಳೆ ಬ್ರ್ಯಾಂಡು ಗೈಸ್ ಇದು. ಆ್ಯಕ್ಚುಲಿ ತುಂಬ ಸರ್ಚ್ ಮಾಡಿದೆ ಯಾವ ತಗೊಳ್ಳೋದು ಅಂತ. XRT 65 ಬೆಸ್ಟು ಅಂತ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಇದನ್ನು ತುಂಬ ಜನ ರೆಕಮೆಂಡ್ ಮಾಡಿದರು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಸೊ ಫಿಗರು ಯಾವ ಥರ ಇರುತ್ತೆ ಅನ್ನೋದು ಇಲ್ಲೇ ನೋಡ್ತಾ ಇದ್ದೀರಾ. ಸೊ ಕಾಣಿಸ್ತಾ ಇದೆ. ಆ್ಯಂಡ್ ಮೇಲ್ಗಡೆ ಇಲ್ಲಿ ಕೆಲವೊಂದಷ್ಟು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೈಜು 41x27x81.5 ಸೆಂಟಿಮೀಟರ್ ಆ್ಯಂಡ್ ಕ್ವಾಂಟಿಟಿ ಒಂದಿದೆ. ಸೊ ವೆಯ್ಟ್ ಬಂದು 13 kgs ಇದೆ ಆಯಿತಾ. ನೆಟ್ ವೆಯ್ಟ್ ಬಂದು 11.5 kgs ಇದೆ. ಓಕೆ ಫೈನ್, ಮೇಡ್ ಇನ್ ಚೈನಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ನಾ ಇಂಗ್ಲೀಷ್ ಮಾತಾಡೋದು ಕಲ್ತಿದ್ದೀನಿ ಗೈಸ್. ನಾವು ಗ್ರಾಮೀಣ ಅಭ್ಯರ್ಥಿ ಆದರೂ ಕೂಡ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರ ಕಮ್ಮಿ ಏನಿಲ್ಲ. ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಬ್ರ್ಯಾಂಡೆಡು ಅವ್ರದ್ದು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅಮೆಝಾನ್ದು ಸ್ಟಿಕ್ಕರ್ ಹಾಕಿದ್ದಾರೆ. ಓಕೆ ಫೈನ್. ಆ್ಯಂಡ್ ಈ ಸೈಡು ಪ್ರೈಸ್ ಎಷ್ಟಾಯಿತು ಅಂತ ಹಾಕಿದರೆ ಇಷ್ಟಾಗಲ್ಲ, 10,000 ಏನಾಗಲ್ಲ. ಇವೇನು ತಲೆ ಕೆಡಿಸ್ಕೊಬಿಡಿ, ಹೇಳ್ತೀನಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ. ಸೊ ಒಳ್ಳೆ ಪ್ರಾಡಕ್ಟು. ಬನ್ನಿ ಇವಾಗ ಓಪನ್ ಮಾಡೋಣ. ಯಾವ ಥರ ಓಪನ್ ಮಾಡೋದು ನೋಡೋಣ. ಒಳಗಡೆ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಪ್ರಾಡಕ್ಟ್ ಒಳಗಡೆ ಇದೆ. ಸೊ ಇದನ್ನು ಫಸ್ಟು ನೆಟ್ಟಿಗೆ ನಿಲ್ಲಿಸ್ಕೊಳ್ಳೋಣ, ಆಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ಆಯಿತಾ ಗೈಸ್. ಈ ಥರ ಇದೆ. ಸೊ ನೀವು ನೋಡ್ಬೋದು, ಓಪನ್ ಮಾಡಿದ್ದೀನಿ ಇವಾಗ. ಸೊ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಅದರ ಲೋಗೋ ಇದೆ. ವಾವ್, ಸೆಕ್ಸಿಯಾಗಿದೆ ಗೈಸ್, ಈ ಥರ ಹೇಳಬೇಕು ಅಂತಂದರೆ. ಸೊ ಇದನ್ನು ನೀವು ಹಿಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೋಡಿ, ನಿಲ್ಲಿಸ್ಕೊಂಡು ಎಲ್ಲೂ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ನಾವು ಸಿಸ್ಟಮ್ ನೋಡಿ ಗೈಸ್, ಲಿಟ್ರಲಿ ಸೆಕ್ಸಿಯಾಗಿದೆ ಕಲರೆಲ್ಲ. ಐ ಥಿಂಕ್ ಫೈನ್, ಎವ್ರಿಥಿಂಗ್ ಇಸ್ ಗುಡ್. ಇಲ್ಲಿದೆಯಲ್ಲ, ಇದನ್ನು ನಾವು ತೆಗಿಬೇಕು. ಟೈಪ್ ಮಾಡಿದ್ದಾರೆ ಇಲ್ಲಿ, ಫುಲ್ಲು ಸುತ್ತ ಟೈಪ್ ಮಾಡಿದ್ದಾರೆ ಅಲ್ಲ. ಸೊ ಇಲ್ಲೂ ಟೈಪ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ನಾವು ಓಪನ್ ಮಾಡಬೇಕು ಫಸ್ಟು. ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಒಳಗಡೆ ಅಲ್ಲಿ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು, ಇದರಲ್ಲಿ ನಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಔಟ್ ಟು ಇನ್ಸ್ಟಾಲ್ ಅಂತ ಅಂದ್ಬಿಟ್ಟು ಇದರಲ್ಲಿ ನಮಗೆ ಒಂದು ಸ್ಕ್ಯಾನ್ ಇಟ್ಟಿರ್ತಾರೆ. ಇದನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ ಫಸ್ಟು. ಸೊ ಇನ್ಸ್ಟಾಲೇಷನ್ ಆಫ್ ಡಂಬಲ್ ಮ್ಯಾನುವಲ್ಲು ಸ್ವಲ್ಪ ಮುಡ್ಚೋಗಿದೆ ಕವರು, ಯಾಕೆ ಅಂತಂದರೆ ಅದು ಎಲ್ಲ ಒತ್ತರಿಸ್ಬಿಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಈ ಥರ ಬರುತ್ತೆ ಆಯಿತಾ ಪ್ರಾಡಕ್ಟು. ನೀವು ಒಬ್ಸರ್ವ್ ಮಾಡ್ತಾಯಿದ್ದೀರಾ. ಆಮೇಲೆ ಇದನ್ನು ನಾವು ಬಾಲ್ ಪಿನ್ 1 ಪೀಸ್ ಅಂತ ಕೊಟ್ಟಿದ್ದಾರೆ. 1 ಪೀಸ್ ಬಾಲ್ ಪಿನ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಬಾಲ್ ಪಿನ್ ಇಲ್ಲಿದೆ ನನ್ನ ಹತ್ರ ಅಲ್ವಾ. ಸೊ ಅದೇ ಥರ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು, ಅಸೆಂಬಲ್ದ ಬೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಸೊ ಇದು ನಾನು ಮಾಡ್ತೀನಿ, ನಾನು ನೋಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಸೊ ಇದು ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಅಂತ ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವೇನಾದರೂ ಮ್ಯಾನುವಲ್ ಮಿಸ್ ಮಾಡಿದ್ರೆ ಸೊ ವೀಡಿಯೋದಲ್ಲಿ ನೋಡ್ಕೊಂಡು ಇದು ಮಾಡ್ಕೋಬೋದು ಅಂತ ಆಯಿತಾ. ಸೊ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಕೊಟ್ಟಿದ್ದಾರೆ, ಅದಾದ್ನೇ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇಲ್ಲೊಂದು QR ಕೋಡ್ ಸ್ಕ್ಯಾನ್ ಕೊಟ್ಟಿದ್ದಾರೆ. ಇದನ್ನು ಈ ಸ್ಕ್ಯಾನ್ ಮಾಡ್ತು ಅಂತಂದರೆ ಸೊ ನಮಗೆ ಇನ್ಸ್ಟಾಲೇಷನ್ ಬರುತ್ತೆ ಅಂತ ಅನಿಸುತ್ತೆ, ಮೇ ಬಿ. ನೋಡೋಣ ಬನ್ನಿ. ವೆಯ್ಟ್. ಓಕೆ, ಸ್ಕ್ಯಾನ್ ಆಗಿದೆ. ನೋಡೋಣ, ಇಲ್ಲಿ ತೋರಿಸುತ್ತೆ ಅನಿಸುತ್ತೆ. ಹಲೋ ಯೂಟ್ಯೂಬ್. ಓಕೆ, ಯೂಟ್ಯೂಬಲ್ಲಿ ವೀಡಿಯೋನೇ ಬರುತ್ತೆ ಅನಿಸುತ್ತೆ. ಎಸ್. ಸೊ ಯೂಟ್ಯೂಬಲ್ಲಿ ವೀಡಿಯೋ ಲಿಂಕ್ ಮಾಡಿದ್ದಾರೆ ಇವರು ಆ್ಯಕ್ಚುಲಿ. ಓಕೆ, ಇಲ್ಲಿ ಇನ್ಸ್ಟಾಲೇಷನ್ ಪ್ರೋಸೆಸ್ ಇದೆ. ಓಕೆ ಫೈನ್. ಇನ್ಸ್ಟಾಲೇಷನ್ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದನ್ನು ಹಿಂಗಿರುತ್ತಲ್ವಾ, ಸೊ ಇದನ್ನು ಓಪನ್ ಮಾಡ್ಕೊಳ್ಳೋದು ಅಷ್ಟೇ ಆಯಿತಾ. ಸೊ ಈ ಥರ ಓಪನ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಇದನ್ನು ತೆಗಿತೀನಿ ಅಷ್ಟೇ. ಜಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳೋದು ಅಷ್ಟೇ ಆಯಿತಾ. ಈ ಥರ ಓಪನ್ ಮಾಡ್ಕೊಳ್ಳೋದು ನೋಡಿ, ಈ ಥರ ಓಪನ್ ಮಾಡ್ಕೊಳ್ಳಿ. ಎಸ್ ಎಸ್, ಇಷ್ಟೇ ಆಯಿತಾ. ಈ ಥರ ಮಾಡ್ಕೊಳ್ಳಿ ಗೈಸ್. ಈ ಥರ ಮಾಡಿದ್ಮೇಲೆ ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಜಾಸ್ತಿ ರಿಸ್ಕ್ ಏನಿಲ್ಲ. ಅವರು ಇದೊಂದು ಬೋಲ್ಟ್ ಕೊಟ್ಟಿರ್ತಾರಲ್ಲ, ಬೋಲ್ಟನ್ನು ನೀವು ಓಪನ್ ಮಾಡ್ಕೋಬೇಕು ಆಯಿತಾ. ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಇದನ್ನು ನೀವು ಇಲ್ಲೊಂದು ಹೋಲ್ ಇದೆ ಆಯಿತಾ, ಜಸ್ಟ್ ಇಲ್ಲಿ ನೀವು ಪ್ಲೇಸ್ ಮಾಡಬೇಕಷ್ಟೆ, ಅರ್ಥ ಆಯಿತಾ. ಸೊ ಇಲ್ಲಿ ನೀವು ಈ ಥರ ಪ್ಲೇಸ್ ಮಾಡಬೇಕು ನೋಡಿ. ಈ ಕಡೆನಾದ್ರು ಹಾಕ್ಬೋದು ಅಥವಾ ಆ ಕಡೆನಾದ್ರು ಹಾಕ್ಬೋದು. ಸೊ ಪ್ಲೇಸ್ ಮಾಡಬೇಕು ಆಯಿತಾ. ಸೊ ಇಷ್ಟೇ, ಮುಗೀತು. ಈಗ ಲಾಕ್ ಆಗಿದೆ ಅಷ್ಟೇ, ಇದು ಕತೆ
ಅರ್ಥ ಆಯ್ತಾ? ಸೊ ಪ್ಲೇಸ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಈಗ ಇದು ಕೂತ್ಕೊಂಡಿದೆ ಅಲ್ದು. ಸೊ ನೀವು ಹೆಂಗೆ ಬೇಕು ಆ ಥರ ಇದನ್ನ ಮ್ಯಾನೇಜ್ ಮಾಡ್ಕೋಬೋದು. ನೋಡಿ ಗೈಸ್, ಇವಾಗ ನಾನು ನಿಮ್ಗೆ ಇದನ್ನು ಸೆಟಪ್ ಮಾಡೋ ತೋರಿಸ್ತೀನಿ. ಸೊ ಇದು ಸೀಟು ಈ ಥರ ಇದೆಲ್ಲ. ಸೊ ಹಿಂಗೋಗಿದೆ. ಸೊ ಈಗ ನಾವು ಸ್ಟ್ರೈಟ್ ಮಾಡಬೇಕು, ನಮಗೇನೋ ವರ್ಕೌಟ್ಸ್ ಮಾಡೋದಕ್ಕೆ ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲೊಂದು ನಾಬ್ ಇದೆ ಆಯಿತಾ. ಜಸ್ಟ್ ಇದನ್ನು ನೀವು ಲೂಸ್ ಮಾಡ್ಕೊಂಡು ಈಚೆಗೆ ತಗೊಬಿಡಿ ಆಯಿತಾ. ಲೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ, ಲೂಸ್ ಮಾಡ್ಕೊಂಡು ಈಚೆಗೆ ತಗೊಬಿಡಿ ಆಯಿತಾ. ಅದಾದಮೇಲೆ ಸೊ ಜಸ್ಟ್ ನೀವು ಇದನ್ನು ಸೀಟ್ ಇದೆ ನೋಡಿ, ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಬೇಕು. ಎತ್ತು ಅಂತಂದರೆ ಇಲ್ಲಿ ನಿಮಗೆ ಹೋಲ್ಗಳಿದೆ ಆಯಿತಾ. ನಿಮ್ಗೆ ಕಾಣ್ತಿಲ್ಲ ಅನ್ಕೋತೀನಿ, ಹೋಲ್ಗಳಿದೆ ಇಲ್ಲಿ 1 2 3 ಹೋಲ್ಗಳಿದೆ. ಸೊ ನಿಮ್ಗೆ ಅದು ಯಾವ ಹೋಲ್ಗೆ ಬೇಕು ಆ ಹೋಲ್ಗೆ ಈ ಥರ ಕೂರಿಸ್ಕೊಳ್ಳಿ. ನೋಡಿ ಸೀಟು ಮೇಲಕ್ಕೆ ಬಂತು ಆಯಿತಾ. ನಿಮ್ಗೆ ಯಾವ ಹೋಲ್ಗೆ ಬೇಕು ಈ ಥರ ಕೂರಿಸ್ಕೊಂಡ್ರೆ ಸೊ ಆ ಹೋಲ್ಗೆ ನೀವೇನು ಮಾಡಿ ಇದನ್ನು ತಗೊಂಡು ಈ ಥರ ಹಾಕ್ತು ಅಂತಂದರೆ ಆ ಹೋಲ್ಗೆ ಅದನ್ನು ನೀವು ಟೈಟ್ ಮಾಡ್ಕೋಬೇಕು ಅಷ್ಟೇ. ಆವಾಗ ಅದು ಆ ಹೋಲಲ್ಲೇ ಕೂತಿರುತ್ತೆ. ನೀವು ನೋಡಿ ಆಯಿತಾ. ಈಗ ಟೈಟ್ ಆಯಿತು. ಈಗ ಸೀಟ್ ಮೇಲೆ ಕೂತ್ಕೋಬೋದು ಆರಾಮಾಗಿ ಅಲ್ವಾ. ಸೊ ನೋಡಿ ಈ ಥರ ಕತೆ ಆಯಿತಾ. ಇದು ಈ ಸೈಡ್ ಈ ಥರ ಆಯಿತು. ಸೊ ಇನ್ನು ಈ ಕಡೆ ಬಂತು ಅಂತಂದರೆ ಇದು ಅಷ್ಟೇ, ಇಲ್ಲಿಗೂ ಒಂದು ನಾಬಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ಲೂಸ್ ಮಾಡ್ಕೊಂಡು ತಗೊಬಿಡಿ, ಈಚೆಗೆ ಕಳ್ಕೊಬಿಡಿ. ಆಮೇಲೆ ಎತ್ತಿದ್ನ ನೋಡಿ, ಎತ್ತಿದ ತಕ್ಷಣ ನೋಡಿ ಹಿಂಗೆ ಎತ್ಕೋಬೋದು ಆಯಿತಾ. ಇಲ್ಲೂ ನಿಮ್ಗೆ ತುಂಬ ಸ್ಟೇಜಸ್ಗಳು ಸಿಗುತ್ತೆ. ಇದಕ್ಕೆ ಶೋಲ್ಡರ್ಗೆ, ಚೆಸ್ಟ್ಗೆ, ವರ್ಕೌಟ್ಗೆ ನೋಡಿ ಪರ್ಫೆಕ್ಟು ಅಷ್ಟೇ. ಸಿಂಪಲ್ ಗೈಸ್. ಮಾತ್ರ ಹಿಂಗಿದೆ ಇದು ಅಂತಂದರೆ ಸೂಪರಾಗಿದೆ. ಕ್ವಾಲಿಟಿ ಬಂತು ಅಂತಂದರೆ ತುಂಬ ಸಾಫ್ಟಾಗಿದೆ, ಯಾವುದೇ ಥರ ರಿಸ್ಕ್ ಅನ್ನಿಸ್ತಾ ಇಲ್ಲ. ಸೊ ನೋಡಿ ಈ ಥರ ಕತೆ ಆಯಿತಾ. ನಮಗೀಗ ಈ ಥರ ಬೇಕು ಅಂತಂದರೆ ಸೊ ಸ್ಟ್ರೈಟ್ ಇರುತ್ತೆ. ಸೊ ಇಲ್ಲಿಗೆ ನಾವು ಹೋಲ್ ಇರಬೇಕು ಆಯಿತಾ. ಹೋಲ್ ಇಲ್ಲ ಅಂತಂದರೆ ಅಲ್ಲಿಗೆ ಬರೋಲ್ಲ. ಇಲ್ಲಿ ತನಕನೂ ಕೂಡ ನೀವು ಮಲ್ಕೊಂಡು ಚೆಸ್ಟ್ ಮಾಡೋದಕ್ಕೆ ವರ್ಕೌಟ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಫೈನಲ್ ಆಗಿ ನೀವು ನೋಡ್ಬೋದು ಈ ಥರ ಇದೆ. ಸೊ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ತಗೊಳ್ಳೋರು ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಇದೆ. ಸೊ ನೀವು ನೋಡ್ಬೋದು ನೀಟಾಗಿದೆ ವರ್ಕೌಟ್ ಮಾಡೋದಕ್ಕೆ. ಚೆಸ್ಟು ಬೈಸಿಪ್ಸ್ಗೆ ಎಲ್ಲದಕ್ಕೂ ಕೂಡ ಮಾಡ್ಬೋದು ಇದು ಅಲ್ಲ. ಸೊ ಓಕೆ, ಥ್ಯಾಂಕ್ ಯು ಗೈಸ್ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್.